ನಮ್ಮ ರಥವನ್ನು ಅತಿ ಜಾಗೃತಿಯಿಂದ ಮುಂದಕ್ಕೆ ಬಿಡುವಂತನಾಗು. ಚಾರಣ ರಥವನ್ನು ಬಿಡುತ್ತೇನೆ.
ಸಮಸ್ತ ತನ್ನ ಬದಲನ್ನು ದಿಟ್ಟಂಗೈದು ಸಪ್ತಮಗಳನ್ನು ಕೈಗೊಂಡು ಪ್ರಚಂಡ ಹೊರಮನಿತನಾಗಿದ್ದ. ನೀವು ಪಾಂಡವರು ಐವರು ಪ್ರಬಲ ಪರಾಕ್ರಮವನ್ನು ಒಂದಷ್ಟು ಪರಿಹಾರ ಮಾಡಬೇಕಾದ್ರೆ ಎಷ್ಟೋ ಅನುಭವವಾಗಿದ್ದೆವು. ಆದ್ದರಿಂದ ನಿಮ್ಮ ಪೌರವು ತಾಮ್ರದಿಂದೇ ಸಾಗರಿಯದು ಆತ ತತ್ ಪ್ರಯತ್ನ ರಾಜಸಂಧಾನವನ್ನು ವ್ಯಕ್ತ ಮಾಡಿದರು. ಪಾತ ಸಾಗರದಿಂದ ಸಮರ್ಥ ಮೈದುನ ಇಂಥ ಏಡತನದ ಮಾತನ್ನು ಎನ್ನಂತ ಕಡು ಪರಾಕ್ರಮ ಸಾಲವೆಂದು ಹೇಳಬಹುದೇ? ಸಕನೆ ಆಟೆಗಡಿಗೆ ತಾಮ್ರಧ್ವಜ ನಮ್ಮ ಕಡು ಪರಾಕ್ರಮವನ್ನೆಂದು ಹೇಳಿ ಎನ್ನ ಒಡಲೋಡಿದ್ದ ಬಡವ ತಾಮ್ರಧ್ವಜ ನಮ್ಮ ಕಡು
ನಲ್ಲಿಗರಿಲ್ಲದೆ ಗ್ರಾಮವೇ ಇಲ್ಲವಲ್ಲ, ನಲ್ಲಿಗರಿಂದಲೇ ಗೌರವೇ ಅಲ್ಲ. ಇಷ್ಟಾದರೆ ನಿನಗೆ ತಿಳಿಯಲಿಲ್ಲ, ನಿನಗೆ ಅದಕ್ಕೆ ಇಂಥ ಜ್ಞಾನ ತುಂಬಿದಲ್ಲ. ಕಲಿಸಿ ನಿನಗೆ ಬರಲಿತನವಲ್ಲ, ನಿನಗೇನು ಬಿಡಲ್ಲ. ಇಲ್ಲ, ನಮ್ಗೆಲ್ಲವರಿಗೆ ಯಾರಿಗೂ ಸಾಧ್ಯವಿಲ್ಲ. ಸಾಕು ಒದಗಿಸಿದರೆ ಸಲ್ಲ. ನೀನು ಹೆಣ್ಣು ಯುದ್ಧ ಮಾಡಿದರೆ ಕಷ್ಟಪಟ್ಟು ಬಾಣಗಳ ಬಿಡಬೇಕಾದಷ್ಟು, ಆದರೆ ಮನೆ ಮುಟ್ಟಲಲ್ಲಿ ಸಾಕಾಗುವಷ್ಟ
ಹೇಳಿದನು. ಕೃಷ್ಣ ಎಲೆಗೆ ಅದಮ ಕರ್ಣನ ಸುತ್ತ ವೀರನಾಗುವನೆಂದು ಮತ್ಸರದಿಂದ ದೇವೇಂದ್ರನು ನಾರದರ ಮುಖಾಂತರ ತಿಳಿದು ಮಾಯಾ ತಂತ್ರದ ಕಿರಿನಿಂದ ಮೋಸ ಮಾಡಿದನು. ಕ್ಷತ್ರಿಯರ ಸಿಂಹಮಣಿಯಾದ ನಮ್ಮ ತಂದೆಯನ್ನು ನಿಂದಿಸಿದ್ದಾದ್ದರಿಂದ ಬಳಿದ ಬೆಲ್ಲಿನಿಂದ ಭಂಗಿತನವಾಗಿ ಮಾಡಿದನ. ನೋಡು ನೋಡಲೇ ಮೂಡ ಬಿಟ್ಟಿರುವನು ಈ ಋಷಿಕ ಧೋಣಚಾರ. ಜನ ಕರ್ಣನ ಸುತನೆ ಸ್ನಾನವನ್ನು ಗೈದು ನಿನ್ನ ಬಿರಿದಿನ ಬಾಣವ ಭಕ್ತಿಯೋ ಮಹಾಭಕ್ತನಾದ ಮೈಲಂದ ಜನ ಪುತ್ರನಿಗೆ ಭಾರತದ ಭಾರತದಲ್ಲಿ ಒಂದು ಮಾರ್ಗದಲ್ಲಿ ತುಂಬ ನಮ್ಮ ತಂದೆಯ ಮಹಾಭಕ್ತಿಯುತನಾಗಿ ಅಶ್ವಮೇಧ ಸಪ್ತಾಂಗಂ ಗೈದು ಯತಸ್ವ ದಾನವೂ ಮಾಡಿರುವನ. ಅಂತ ತ್ಯಾಗಮೂರ್ತಿ ಮಗನಾಗಿ ನಾನು ನಿಮ್ಮನ್ನ ಜಯಿಸದಿದ್ದರೆ ಸಾರ್ಥಕವೇನ? ಯುದ್ಧಕ್ಕೆ ಸಿದ್ಧನಾದರೂ ಸಕ್ಕದ ನಿಮ್ಮನ್ನ ಗೆಲ್ಲುವನ ಮಾತ್ರ ಸಹಜ. ನಿನಗೆ ತಿಳಿಯದು ದಾನ ಧರ್ಮದ ಚರಿತ್ರ. ದಂಭಕತನದಿಂದ ಮಾಡಿದ ದಾನವು ದಾನವಲ್ಲ. ತಮಗೆ ಇಷ್ಟ ಇದ್ದವರಿಗೆ ಕೊಡುವುದು ದಾನವು ದಾನವಲ್ಲ. ತಮ್ಮ ತಮ್ಮ ಕರ್ಮಂಗಳ ಪರಿಹರಿಸಿಕೊಳ್ಳಲಿಕ್ಕೆ ಮಾಡಿದ ದಾನವು ದಾನವಲ್ಲ. ನಮ್ಮ ತಂದೆ ಕರ್ಣ ಕುಂಡಲಗಳ ಮಿತ್ರನಲ್ಲ. ಅಂಥ ದಾನವೇ ಪಲ್ಲದ ದಾನವೆಂದು ತಿಳಿ. ಯಾಗದೋಳ ಕರ್ಣನೆಂದು ಸೂರ್ಯ ಚಂದ್ರನಿರುವ ತನಕ ಶಾಶ್ವತವಾದ ಕೀರ್ತಿಯನ್ನು ಪಡೆದು ನಮ್ಮ ಜನಕನು ದಾನ ಮಾಡಿದವನು. ಕೃಷ್ಣ
ಪುತ್ರ ಸವಿತಾ ಏತಕ್ಕೆ ತೋರಿಸಿ ನಾನು ಪಾಂಡವರ ಪಕ್ಷಕ್ಕೆ ವಂಚನೆಯನ್ನು ನನ್ನ ತುಂಬ ಮುಂಚಿಕೊಂಡು ಎನಿಸಿಯ ಎಲ್ಲಿ ಪ್ರಸಿದ್ಧವಾದ ಭಾವನೆ ಬದಲು ನಾನು ತಾಮ್ರದಲ್ಲಿ ಮಹಾಪರಾಕ್ರಮಶಾಲಿದ್ದಾನ ತನ್ನ ಪಂಚಭೂಮಿಯಿಂದ ಭಕ್ತಿ ಶೋಭಾನರಿ ಮುಕ್ತಿ ಬಗೆಗೆ ಸೇರಲು ಆತ ಲೋಕದ ತನಗಿಂತ ಬಿಕ್ಕಿದ್ದರೆ ಯಾರೆಲ್ಲ ಒಂದು ಗರ್ವಪಡಬಾರದು. ನಿಮ್ಮ ಸೈನ್ಯಕ್ಕೆ ಧೈರ್ಯ ಮಾಡಿ ನಾವು ದುರಿಯ ನಿಮ್ಮ ಕೈ ಸೇರಿಸುವುದಾಗದೆ ಹಣ್ಣಾದ ಮೇಲೆ ಓಡವಿಸಿದು ಸೂರ್ಯನ ಮಾತಲ್ವ. ನಿನ್ನಂತ ವೀರಾದ ಮಾತನಾಡದೆ ಸಾಮಾನ್ಯ ಮಾಡಬೇಕು. ಅರ್ಜುನ ಮಾವನ ಮೇಲೆ ಸಹಿಸಿಕೊಳ್ಳಬೇಕು. ರುದ್ರಕಾಲ ಪ್ರಭಾವ ಮಾಡಿಬೇಡ, ಸಜ್ಜನ ಸೇರಬೇಡ. ಕಡಲದಂತಿರುವ ನಿನ್ನ ಮುರೆ ಪಡೆದು ನಿನ್ನ ಸಾರಥಿಯಾದ ಶ್ರೀಕೃಷ್ಣನ ಮಿಡಿದು ಪಡೆದು ಬಾಲಕನಾದ ನಮ್ಮ ತಂದೆಯವರಿಗೆ ಇವೆ ಕಡ ಸಂಭ್ರಮದಿಂದ ಹೂಡಿಗಾಯುವನ ಮುಟಗಾಟ ದಾಟವನ್ನು ಅದರ ನೋಡು ಎಲ್ಲ ಈ ಮಧ್ಯ ಪಾಂಡವ ಹೊರಗಸರ ನಡುವ ಮಠ ಮಾದರ ದೊಡ್ಡ ದೊಡ್ಡ ಮರಂಗಳ ಕೊಯ್ಯುವುದು ಬಿಡವಲ್ಲರೇ
ಚಂಡನ ದೊಡ್ಡವನಾದರೇನು ಇದು ನಿನ್ನ ರಥವು ಎಂಬ ಹಗನ್ನು ತಿರುಗುವಂತೆ ಎನ್ನ ಬಾಣಗಳಿಂದ ಬಡಿಗಳನ್ನು ನೋಡಬಂತೆ ಮಾತವ ಉಳಿಯುವ ಗರ್ಭವ ಸಾಮ್ರಾಜ್ಯ ಹೇಳುವನು ಕೇಳು. ಕೃಷ್ಣ ಚಂಡಹರಿಯ ಶತ್ರುವಿನನ್ನು ಯಶಸ್ಸು ಮಾಡಿದರೆ ನಮ್ಮ ಬಲವು ಕಡಿಮೆ ಆಗಲಾರದು. ಮನೆದೊಳಗೊಡಗೋಪಗೊಂಡ ವಿಮಾನ ಪೂರ್ವದವಾದ ಕೀರ್ತಾಂಗನೆಯ ಬರೆಸಬೇಕೆಂಬ ತೋರದಂತೆ ಎದುರಾದ ವೈರ್ಯ ಮೇಲ ಸರಂಗಳಂ ಸುರಿದೆ ಸದನ ಮಾಡಬೇಕೆಲ್ಲದೆ ನಾನು
ಧಾನ್ಯಗಳ ಮೆತತ್ತ ಕೊಯ್ಯುವ ಬೆಟ್ಟ ಮಾಸ ಸ್ಥಿರವಾಗಿ ನಿಂತು ಎಲ್ಲ ಕೀರ್ತು ನಿನಗೆ ತಿಳಿದಲ್ಲ ಸಾಧ್ಯವಿಲ್ಲ ಎನ್ನಡದ ಯುದ್ಧವ ಮಾಡುವುದಾಗದ ಕೈಲಾಗದ ವ್ಯರ್ಥ ಮಾತುಗಳನ್ನು ಅಡಿವೆಯ ಸಾರ್ಥಕವಾಗುವಂತ ಲೋಕ ಇತರ್ಥ ಕಾರ್ಯಗಳ ಮಾಡಿದವನ ಸಾಧಕ್ಕೆ ವ್ಯಕ್ತಿ ನನಗೆ ನಿನ್ನ ಭಾಷೆಯನ್ನಾಡಿದ ನಿನ್ನ ನಾಲಗೆಯನ್ನು ಹಿಡಿದುಕೊಳ್ಳವನ ನಿನ್ನ ಸೀಳಿಯ ಮಗುರಕ್ಕೆ ಸೇರಿಸಲುಕೊಂಡ ಹೇಯಲ್ಲ ಈ ನರನೇ ನೀನು ಸರಿಧೀರನನ್ನುವುದು ಎಲ್ಲಿಗೆ ಮನವರೀತೆ ಮುಕ್ಕಣ್ಣನ ಗಟ್ಟಿರುವ ಹಪ್ಪು ನಾನು ಬಲ್ಲೆ ಕೃಷ್ಣನ ಹಿಂದಗಟ್ಟಿ ಯುದ್ಧವನ್ನು ಮಾಡುವ ಹತ್ತಿರ ಮೊದಲು ಈ ಕೃಷ್ಣನೆಯನ್ನು ಭೀಕರವಾದ ಬಿಲ್ಲಿನಿಂದ ಹೊಡೆದು ಮೂರ್ಛೆಗಳಿಸಿದ ನೋಡು ನರನಾರಾಯಣ ಮೇಲೆ ಸರಸಾಲಂಗಳನ್ನು ಸುರಿಸಿದನು ನಾರಾಯಣನೇ ಮಾನವೈದ್ಯನಾದರೂ ಅಹೋ ಕೃಷ್ಣ ನಿಕ್ಕಿ ನೀರು ಕೊಟ್ಟು ಬರುವಂತೆ ಮಾರ್ಕಟ ಸರ್ವರೂಪನಂತೆ ಹಿರಿಕೆ ಎಂಬ ಭಾಗವೇ ಮನಮದಂತೆ ಏಕಾದ್ರಿ ಏ ಬ್ರಾಹ್ಮಣ ಕಟ್ಟಿನ ಕೊಂಡ ಬಿಡದೆ ದಿಟ್ಟವಾಗಿ ಕಾದುಕೊಳ್ಳೆ ನಿನ್ನ ಪಷ್ಟ ಎಲ್ಲಿರುವುದು ನೋಡಬೇಕು ಈ ಕಷ್ಟನ ಭಕ್ತನೇ ಈ ರೋಗದ ಪಾಡಿದ್ರೆ ಅಪ್ಪನೆ ಏ ಕಪಟ ಭಕ್ತನ ಉಪಟಮಾನ ಪಡೆಯೋದು ಅರಿನಾಮ ಪಡೆದೋಗೈದು ಸಂತೋಷ ಪಡುವಂತೆ ಮಾಡುವನು ನಿನ್ನಂತ ತಿರಸ್ಕಾರ ಕಪಟ ಭಕ್ತನು ಸರಭಕ್ತನು ಮೋಟಿಯನ್ನು ಸೇರನು ಜ್ಞಾನದನ್ನು ತಗದನು ಸಾಮ್ರಾಜ್ಯದ ಕುವರ ಏತಕಿಂದ ಹರಿಸ್ಬೇಡ ಮದನ ಅಹೋ ಗೋಕುಲ ಕೃಷ್ಣ ಸಾಮ್ರಾಜ್ಯ ನೀನು ದೈವ ಸಂಭೂತನೆನ್ನುವುದು ನನ್ನಿಗೆ ಮೊದಲೇ ಗೊತ್ತ ಮಾನವ ಧರ್ಮ ಎತ್ತಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಲ್ಲ ಸರ್ವರ್ಗಕ್ಕೆ ಮನವಿಟ್ಟು ಮಾನವನ ದೇವನಾಗುವುದೇ ಭಕ್ತಿವಾಹನಾಗಿದ್ದರೆ ನಿನ್ನಿಗೆ ಈ ರೀತಿ ಭಕ್ತ ಪರಿಪಕ್ಷಿಗಳು ಹಿಡಿದಿದ್ದೆ ಗರಡ ಗಮನನಾಗಿದ್ದರೆ ಎರಡು ಬುದ್ಧಿಗಳು ನಿನ್ನಲ್ಲಿ ಹಿಡಿದಿದ್ದೇವೆ ಸದಾ ಭಕ್ತನ ಶ್ರೀಕರಣ ಸುದ್ದಿಯಿಂದ ನಿನ್ನನ್ನು ನಯಿತ್ತಾನೋ ಅಂತವನನ್ನು ಉದಾಸೀನ ಮಾಡುತ್ತಿದ್ದಾನೆ ನಿನ್ನ ಜಾರ ಚೋರ ರಕ್ಷಣೆಗಳಲ್ಲ ನಾನು ಬಲ್ಲಿದನು ನಿನ್ನ ಗೊಲ್ಲ ಸಹಿತ ಇದ್ದವು ಬೆನ್ನಂತ ಬಲ್ಯವದನ ಮುಂದೆ ಪ್ರಚಲಿತರು ಹಾಗರಲಿಲ್ಲ ನಿನ್ನ ಚಟ್ಟವನ್ನು ಬಿಟ್ಟು ಬಿಡು ತಪ್ಪಿಗೆ ನೀಡಿ ತಾಳಲಾರದ ಹೊಡಿವಯ್ಯ ಹತ್ತಿಗಳ ಅಡಗಿದ್ದು ಕವಿಯ ಭಕ್ತನಾದ ಭೀಮಸೈನ್ಯದಿಂದ ಹತಗಳಿಸಿದೆ
ಆಗುವುದಿಲ್ಲ. ನಿಜ ಹಾಲಿಗೆ ಪಾಂಡವರ ಬಾಳಿನ ಬಳ್ಳಿಗೆ ಭಾರಕನಾಗಿ ಕೊಲ್ಲುವವನು ನೀನೇ, ಕೊಲ್ಲಿಸುವನು ನೀನೇ. ಇಲ್ಲಿದ್ದಲ್ಲ ಹೇಳಿ ಭಾರತ ಬಿದ್ದ ಭೂಮಿಯವರ ರಕ್ತಪಾತಕವನ್ನು ಮಾಡಿಸಿ ಆ ದೋಷನಿವರನಾಗಿ ಅಶ್ವಮೇಧ ಯಾಗವನ್ನು ಮಾಡಿದೆಂದು ಧರ್ಮರಾಜನಿಗೆ ಹೇಳಿದ್ದು ಅದು ನಿನ್ನ ಪ್ರಾರಂಭದ ಆಟವೋ ಇಲ್ಲವೋ ಪರಪಾಠವೋ? ನಿನ್ನಲ್ಲೇ ಕೂಡ ಅನೇಕ ವಿದ್ಯೆಗಳು ವಿತ್ತಂತೆ ಕಾಣುವುದು. ಇದರಿಂದ ನಿನಗೆ ಏನು ಪ್ರಯೋಜನ ವಿತ್ತಂತೆ ಕಾಣುವ? ನನ್ನ ಭಕ್ತನಿಂದ ಭಾವಿಸದೆ ಹೊರಗಿಂದ ಭಾವಿಸು. ನಾನು ಛತ್ರ ಸೂತ್ರ ಪ್ರಕಾರ ವರ್ತಿಸುವನ ಕೃಷ್ಣಮೂರ್ತಿ ನಮ್ಮ ತಂದೆಗೆ ತರುವನ ಕೀರ್ತಿ. ಸಾಮ್ರಾಜ್ಯ ಧರ್ಮದ ಅರ್ಥವನ್ನು ಪರಿಶೀಲನೆ ಮಾಡುವಷ್ಟು ನಿನ್ನಂತ ಗರ್ವಿಷ್ಠಿಗೆ ತಿಳಿಯದು ಭ್ರಷ್ಟ. ಭೂಪಾರಂ ಸದಸ್ಯರು ದೃಶ್ಯ ಮಾನವನಾಗಿ ಜಯಿಸಬೇಕಾಯ್ತಲ್ಲ. ಮಾನವರನ್ನು ಹವಾಮಾನಗಳನ್ನು ಹೊರಗೆ ನಿಲ್ಲದೆ ಪರೀಕ್ಷಿಸಿ ದುಷ್ಟರನ್ನು ಶಿಕ್ಷಿಸಿ ಶ್ರೇಷ್ಠರ ಪರಪರಾಗನಾಗಿ ಸುಲಭದಿಂದ ಧರ್ಮಸಭೆಯನ್ನು ಮಾಡಿಸುವೆನು. ನಾನು ದೇವನಾಗಿಯೇ ಇಲ್ಲವೇ ಭೂತನಾಗಿದ್ದರೆ ಅವಕಾಶ ನಿಮ್ಮ ನಾಯ ಹಂಗಾರಿಗಳೇ ಗಣನೆಗೆ ಭಕ್ತರಿಲ್ಲ. ನನ್ನನ್ನು ಪಾಂಡವ ಪಕ್ಷದಿಂದಾಗಿ ಅನಿಸಿಯಲ್ಲ. ಏನು ಪ್ರಸಿದ್ಧವಾದ ಭಾವನೆಗಳ ಹಳ್ಳಿ ನಾನಿರುವ ಇನ್ನು ನೀವು ಲೋಕನ ಭಾವ ಸಾಲದು. ಹೇಳಿದ್ದನ್ನು ಮಾಡಿಕೊಂಡಿದ್ರೆ ಮಾತ್ರ ಶಕ್ತನಾಗಿರು. ಆದರೆ ಆ ನರನಾರಾಯಣದಲ್ಲಿ ಯುದ್ಧ ಮಾಡೋ ಸಾಮರ್ಥ್ಯ ಅವನಲ್ಲಿ ಇಲ್ಲ. ಪಾತ್ರ ಮೋಸಗೊಂಡರೆ ಹತ್ತು ನರನೇ ಯುದ್ಧ ಮಾಡಲು ಅವರಿಂದ ಆಗೋದು. ಓಡಬೇಕನ್ನ ಮಾತನಿದ್ರೆ ಬಾಣವನ್ನು ನೋಡು, ಇಲ್ಲದೆ ರಕ್ತ ಪೂರ್ತಾರೆಯನ್ನು ನೋಡು. ನನ್ನ ಪೂರ್ಣ ಮಾಡಬೇಡ ರಗಡೆ. ಮಧುಸೂದನ ನಮ್ಮ ಯಜ್ಞದ ಕುದುರೆಯ ಬೆಟ್ಟದ ಮೇಲೆ ನಮ್ಮ ವೈರ್ಯಾದನಾಗಲಿ ಮೊದಲಿವನ ಮುರ್ರೆ ಹೊಡೆದ ಕುದುರೆ ಬಿಡಿಸಿ ಗಪ್ಪ ಕಾಣಿಕೆಯನ್ನು ತೆಗೆದುಕೊಂಡವರ ಕಂಡ್ರಿ ದೊಡ್ಡ ಕಾಲ್ಪಿಂಡ ಹೇಗೆಲ್ಲ ಈ ಮತ್ತೆ ಪಾಂಡವ ಗರ್ಭವ ನಿಮ್ಮ ಹೊಣಗರ್ಥನಿಗೆ ನಾನು ಬೆದರವನಲ್ಲ. ಇನ್ನು ನಿನ್ನ ಹೊಣದಲ್ಲಿ ನಿರ್ಧರಿಸಿಕೋ. ನಿನ್ನ ಎದೆಗುಂಡಿಯಲ್ಲಿ ನನ್ನ ಕಾಲ್ಪಂಡೆಯ ಮಿತ್ರಜನ್ನ ಎದೆಗುಂಡಿ ಎಂಬ ಶಾಸ್ತ್ರದಿಂದ ನಿನ್ನ ಬಂಡತನ ಕಾಲ್ಪಂಡೆಯನ್ನು ತುಂಡು ಮಾಡಿ ಕಂಡಿರುವನು ನೋಡ. ನಿನ್ನ ಕಾಲ್ಪಂಡೆಯಂ ದೊಡ್ಡದು ಅಥವಾ ನನ್ನ ಎದೆಗುಂಡಿಯಂ ದೊಡ್ಡದು? ನಿನ್ನ ಕಾಂಡಿಗೆ ಒಂದು ಮಾಡಿ ದಶನಾಮಗಳನ್ನು ದಶಗಡಿಸಿ ಉಸಿ ಮಾಡಿಸುವನ ಪಾಠ ದಶನಾಮಗಳಿರುವವು ನಿನಗೆ ವ್ಯರ್ಥ. ಇವನು ಮಿಕ್ಕಿ ಮೀರಿರುವನು. ಇವನು ಸೊಕ್ಕನಾಗಿಸಿ ನಿನ್ನ ಪಾಪಗಳನ್ನು ನೋಡು. ನಾನು ಹೋದ ಸಕ್ಕರೆಯನ್ನು ನೋಡುವೆನು. ನಾವಿಬ್ಬರು ಕೂಡಿ ಏಕ ಕಾಲದಲ್ಲಿ ಪ್ರೈಜ್ ಬಿಟ್ಟರೆ ಇವನು ಹಾಕಿ ನಮ್ಮ ಶಕ್ತಿ ತಡೆಯಲಾಗದೆ ಶರಣಾಗತ ಹಾಕೋನು. ಅರ್ಜುನ ನಾರಾಯಣ ಇದೇನು ಶರಾದಿ ಯೋಚನ ಕೃಷ್ಣ ನಿನ್ನ ಇಷ್ಟರಿಂದಾಗಲೇ ಹೇಳಲೇ ನರನಾರಾಯಣರೇ ಬಡನರೇ ನಿಮ್ಮ ನಿಮ್ಮ ವೇತನವನ್ನ ಹಂಗಲ್ಲನ ಎಲೈ ಅರ್ಜುನ ಸಾಮ್ರಾಜ್ಯ ಎನ್ನ ಪಾಸಪ ಶಾಸ್ತ್ರವನ್ನು ಬಳಿಗೆ ಸುಳ್ಳು ಮಾಡಿ ಖಂಡಿಸುವುದು ನೋಡ. ನಾರಾಯಣ ನಿನ್ನ ಸುದರ್ಶನ ಚಕ್ರವನ್ನು ದುರ್ಮಾರ್ಗರನ್ನು ನಾಶ ಮಾಡುವುದಾಗಲಿ ಸಾಮ್ರಾಜ್ಯವನ್ನು ಹೇಗೆ ಮಾಡಿದ ಹರಿಯದು. ಇದು ನಿಜವೋ ಅಲ್ಲವೋ ಎನ್ನುವುದಕ್ಕೆ ನಿಮ್ಮ ನಿಮ್ಮ ಅಸ್ತ್ರಗಳ ಮೂಡಿರಿ ತಡವಿಲ್ಲದೆ ಯುದ್ಧ ಮಾಡಿದೆ. ಅದು ಜಾಗ್ರತೆಯಿಂದ ಇದ್ದಕ್ಕೆ ಬಾಲಕ
ಇರೋದಕ್ಕೆ ಶಾರದನ ತಾಮ್ರಧ್ವಜನು ಶಕ್ತಿ ಯುಕ್ತಿ ತನ್ನ ಧೈರ್ಯವಾದ ಸಮಸ್ತ ರಾಜ್ಯ ಗೆಲ್ಲುವ ಸಮರ್ಥ ಅವನಲ್ಲಿರುವುದು ಆತ ಪರಮಾತ್ಮ ನಾನು ನಿನಗೆ ಈ ಮಾತು ಮೊದಲೇ ಹೇಳಿದೆ. ಅದಕ್ಕೆ ನೀನು ಮನಗೊಳ್ಳದೆ ಹಿಟ್ಟವನ್ನು ಗೈದು ಆ ತಾಮ್ರಧ್ವಜನ ಗೆಲ್ಲಲೆಂದ್ರೆ ನಾನು ಪಾತ್ರ ಹನುಮಂದಿ ಹೇಳಿದೆ. ಇನ್ನು ನಿನ್ನ ಲೋಕನಾಥನ ಸಾಲದು ಮಾಡಿಕೊಂಡಿದ್ದ ಮಾತ್ರ ಈಗ ನಾವು ತಕ್ಕ ಪರಿಚಿತ ಮಾಡಿ ಅಶ್ವಮೇಧ ಕುದುರೆಯನ್ನು ಬಿಡಿದುಕೊಂಡು ಹೋಗಿ ತನ್ನ ತಂದೆ ಬಳಿಗೆ ಹೋಗಲ್ಲ. ಇನ್ನು ನಾವು ಯುದ್ಧ ಮಾಡಿ ಗೆಲ್ಲಬಲ್ಲ ಮಾತ್ರ ಮತ್ತು ಬಿಡುವ ತಾಮ್ರಧ್ವಜನ ತೋರವನ್ನು ಮಾಡಿ ಮಾತ್ರ ಸುಳ್ಳಲ್ಲ. ವಿಜಯ ನಿನ್ನ ಸಮಾಜದಲ್ಲಿ ಬಂದೇ ಗರ್ಭಜಯ. ಆಹೋ ಯದುಕುಲನಾಥ, ನೀನು ಹೇಳುವುದು ಅದ್ಭುತ. ಶತ್ರುರಾಜರ ಮಕ್ಕಳಿಗೆ ಮರುದಿಕ್ಕದ ವಿಕ್ರಮಾಂಗದ ನಮ್ಮ ಹೆಸರ ಪಡೆಯೊಂದಿಗೆ ಅವಧಾರಣವಾಯಿತು. ಎನ್ನದ ಪದಗೆ ಏಳ ಬರೆಯುವ ಹನುಮನನ್ನು ಕಿರ್ರಂದೆನಿಸಿದ, ನನ್ನನ್ನು ಮೂರ್ಛೆಗೊಳಿಸಿದ, ನಿನ್ನ ಚಕ್ರವನ್ನು ಲೆಕ್ಕಿಸಿದೆ, ನಿನ್ನನ್ನು ಎಚ್ಚರ ತಪ್ಪುವಂತೆ ಮಾಡಿದನು. ಅವನಂಥ ಭಕ್ತನ ಮಗನು ನಾನು ಕಾಣೆನ. ನಾನೇ ಅತ್ಯಂತ ಭಕ್ತನಂದ ಗರ್ವಪಟ್ಟಿದ್ದನು. ನರ ನಾರಾಯಣ ಗದ್ದನಂದ ಮೇಲೆ ಅವನ ತಂದೆಯ ಭಕ್ತಿ ಎಷ್ಟರ ಪಟ್ಟಿರುವುದು ನಾನು ಕಾಣೆನು. ದೇವಾ, ನನ್ನ ಅಪರಾಧವನ್ನು ಮನ್ನಿಸು. ನಾನು ದುಡುಕಿನಿಂದ ಗರ್ವ ಮಾಡುತ್ತಿದ್ದಕ್ಕೆ ನಿನ್ನ ಭಕ್ತನ ಮಗನಿಂದ ಪರಾಜಿತನಾದೆನು. ಇನ್ನು ಧರ್ಮರಾನ ಯಜ್ಞವು ನಿರ್ವಿಘ್ನವಾಗದಂತೆ ಸಾಗಿಸೋ ಭಾರ ನಿನ್ನದಾಗಿದೆ. ಇದಕ್ಕೊಂದು ಉಪಾಯನ್ನು ಹೇಳಿ ನನ್ನನ್ನು ಧನ್ಯನನ್ನು ಮಾಡು ಕೇಶವ. ಪಾಪ ವಿನಾಶವ, ಪಾಂಡವರ ಮೇಲಿಡು ವಿಶ್ವಾಸವ. ಗಾಂಡೀವಿ ಸರ್ದಾರೆ, ಈಗ ಭಕ್ತ ವಿಚಾರ ಮನಗೊಳ್ಳಿಯ. ಅಂದು ನನ್ನ ದ್ವಾರಕಿ ಬಂದಾಗ ಹಣ್ಣನಾಗ್ನಿ ಎಂದಲ್ಲಿ ಸದಾಭಾವನ ತೋರಿದೆ. ನಾನೇ ಯುಕ್ತಿ ಶಕ್ತಿಯಲ್ಲಿ ಪ್ರಬಲದಿಂದ ಅಷ್ಟರಿಂದ ಬಂದಾಗಲಿ ನಿನಗೆ ಮಿಂಚಿದವರು ಪ್ರತ್ಯಕ್ಷವಾಗಿ ತೋರ್ಬೇಕನ್ನೋದೇ ಎನ್ನ ಅಭಿಲೇಖ ಇತ್ತು. ಯುಕ್ತಿ ಶಕ್ತಿ ಪರೀಕ್ಷೆ ಬ್ರಹ್ಮಣಿ ಬೊಬ್ಬರದಿಂದ ಮನೋಹಾಗಿದೆ. ಇನ್ನು ಮೈರತ್ತದ ನಿಸ್ವಾಲ ಭಕ್ತಿಯನ್ನು ಪರೀಕ್ಷೆ ಮಾಡಿ ತೋರಿಸಿವೆ. ಅನಂತರ ಮುಂದಿನ ದ್ವಾರವನ್ನು ಮಾಡುವಂತೆ ಫಲಗುಣ ಜನಾರ್ದನ, ಈಗ ನಾವಿಬ್ಬರು ನಾವು ತಕ್ಕ ಪರಿಸ್ಥಿತము ಅಷ್ಟೇ ಇದೇ ವೇಷದಿಂದ ಅಂದರೆ ಇಬ್ಬರ ಮೈರತ್ತನ ಬಳಿಗೆ ಹೋಗಿ ಕುದುರೆ ಬಿಡಿ ಅಂದ್ರೆ ಅಷ್ಟು ಸಂಬಸವಾಗಿ ತೋರದು. ಆಗ ಭಕ್ತರು ನಿಸ್ವರತ್ತು ನಿನ್ನ ಗೋಚರವಾಗೋದು ಭಾರತ ಪರಮಾತ್ಮ. ಆಗ ಪ್ರಯತ್ನ ನಾವು ಈಗ ಇದೇ ವೇಷದಿಂದ ಮಾರ ವೇಷಧಾರಿಯನ್ನು ಹೋಗಿ ಅಂಗಡಿ ಇಬ್ಬರಂತ ಹೋಗಿ ಕೊಡಲು ಸಾಧ್ಯವಾದ ದಾನವನ್ನು ಬೇಡೋಣ. ಆಗ ಭಕ್ತೋಡಿ ಗೋಚರವಾಗೋದು ಪಾರ್ಥ. ನಾರಾಯಣ, ನಾನು ಹರಿಯಾದಿಂದ ಹರಿ ಚರ್ಮನಂತಲೂ ನೀನು ವಿಜಯದಿಂದ ವಿಜಯ ಚರ್ಮನಂತಲೂ ಇಬ್ಬರು ಗುರುಶಿಷ್ಯರಂತಲೂ ಹೋಗೋಣ. ಮುಂದಿನ ಕರ್ತವ್ಯ ನಾನು ಏರ್ಪಡಿಸುವೆನು. ನೀನು ಶಿಷ್ಯನಂತ ತಿದ್ದು ಜರುಗಿದ ವಿಚಾರ ನೋಡ್ತಿರು ಅರ್ಜುನ್ ರೂಪ ತೋರಿಸೋಣ ಮೈರದ್ದ ಜನ ಭಕ್ತಿ ಪ್ರತಾಪ. ಕೃಷ್ಣ ನಿನ್ನಿಷ್ಟ
ಕೀರವಾಣಿ, ಸುಂದರ ಈಗ ನಾನು ಕೈಗೊಂಡಿರುವ 8ನೇ ಅಶ್ವಮೇಧ ಯಾಗವು ಆ ಶ್ರೀಕೃಷ್ಣ ಮೂರ್ತಿಯ ದಯದಿಂದ ವಿಘ್ನಗಳು ಬಾರದಂತೆ ವಿಜೃಂಭಣೆಯಿಂದ ಜರುಗಿಸಿ ಆ ಲೀಲಾ ಮೂರ್ತಿಯ ಪಾದ ಕಮಲವನ್ನು ಕಂಡನೆಂಬ ಆಸೆಯು ಬಹಳ ಆತುರದಿಂದಿರುವುದು. ಕಾಂತೆ, ಇನ್ನು ನಾನು ನರ್ಮದಾ ನದಿ ತೀರದಲ್ಲಿ ಯಜ್ಞ ಕಾರ್ಯವಂತದೇಕ ದೃಷ್ಟಿಯಿಂದ ಯಜ್ಞವನ್ನು ಮಾಡುತ್ತಿರುವುದು. ಕಾಂತೆ, ಚಿನ್ನಯಾತ್ಮಕನಾದ ಶ್ರೀಹರಿಗೆ ಇನ್ನು ಮೇಲಾದರೂ ಅಂತಃಕರಣ ಹುಟ್ಟುವುದಿಲ್ಲವೋ ತಿಳಿಯದು. ಕುಮದ್ವತಿ, ನಮ್ಮ ಯಜ್ಞದ ಕುದುರೆಯಿಂದ ಬೆಂಗಾವಲಿಗೆ ಹೋದ ಮಗನಾದ ತಾಮ್ರಧ್ವಜನು ದಾವವಿದ್ದ ವೀರರೊಡನೆ ಯುದ್ಧ ಮಾಡುತ್ತಿರುವನೋ ತಿಳಿಯದು. ಕುಮದ್ವತಿ, ಪ್ರಾಣಪತಿ ತಿಳಿಯದಾಗಿದೆ ಯಜ್ಞದ ಕುದುರೆಯಿಂದ ಹೋದ ತಾಮ್ರಧ್ವಜನ ಸಂಗತಿ. ಓಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡಿರಿ. ನಾವು ಮಾಡುವ ದಾನ ಧರ್ಮ ಪರೋಪರಕ್ಕಾಗಿರುವುದರಿಂದ ನಮ್ಮ ಮಗನಿಗೆ ಯಾವ ಆತಂಕವೂ ಆಗಲಾರದು. ನೀವು ಚಿಂತೆಯನ್ನು ಮಾಡಬೇಡ ಕಾಂತ. ಒಡಮಂತ ಕಾಂತೆ, ಕಾಂತ, ಇಂದಿನ ರಾತ್ರಿ ಒಂದು ಸುಂದರವಾದ ಕನಸನ್ನು ಕಂಡೆನು. ಯಾವ ಕನಸು? ಹೇಳಿ ಕೇಳು. ಚೆನ್ನಾಗಿ ಹೇಳು. ಅಂತೂ ಸ್ವಪ್ನದ ಶ್ರೀಮನ್ನಾರಾಯಣನ ದರ್ಶನವಾಯಿತು. ರಾಣಿ ಭಕ್ತರ ಶ್ರೇಣಿಯೋ
ಸುಂದರ ಸುಂದರಿ ಇದೆಲ್ಲ ಸ್ತ್ರೀಹರಿಯ ದೇಯವಲ್ಲವೇ? ನೀವೇಕೆ ಭಯಪಡುವೆ ಕಾಂತ? ಅದೇ ಯಾವುದೋ ಒಂದು ಸೈನ್ಯವು ನಮ್ಮ ಹತ್ತಿರ ಬಂದಂತೆ ಕಾಣುತ್ತಿರುವುದು. ಯಜ್ಞ ಮಾಡುವ ಸಮಯದಲ್ಲೇ ಈ ರೀತಿ ವಿಘ್ನವೇ. ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ? ಕುಮಾರ್ಪತಿ ಯಾತಕ್ಕೆ ಭಯಪಡುತ್ತಿ? ಯಾರು ಬಂದರೂ ನಮ್ಮ ಐಶ್ವರ್ಯವನ್ನು ದೋಚಿಕೊಂಡು ಹೋಗಲಾರರು. ನಿಷ್ಕಳಂಕವಾದ ರಥವನ್ನಾಗಾದಲ್ಲಿ ನಮಗೆ ಯಾರಿದೆ? ಕಾಂತಿ ನಮ್ಮ ಸಮೀಪದ ಬಂದ ನಂತರ ನಿಜಾಂಶವು ತಾನೇ ಮನದವಾಗುತ್ತದೆ. ಕಾಂತೆ ನಿನ್ನ ಮನಸ್ಸಿನ ಚಿಂತೆ ಆಜ್ಞೆ ಪ್ರಕಾರವಾಗಿ ಹೆಣ್ಣು ಹವಲಿಗೆ ಕುದುರೆ ಹೊರಟಿದ್ದನಲ್ಲ, ದಾರಿಯೊಳು ನಮ್ಮ ಕುದುರೆ ಮತ್ತೊಂದು ನೂತನವಾದ ಕುದುರೆ ಹಿಂದಿಯ ಕಲಾ ಮಾಡುವುದ ಕಂಡು ಆ ಕುದುರೆಗಳ ಆರ್ಭಟವನ್ನು ನಿಲ್ಲಿಸಿ ಆ ನೂತನವಾದ ಕುದುರೆ ಕೈಯೊಳು ಬರೆದ ಲಿಖಿತವನ್ನು ನೋಡಿದರ ಇದರ ವಶವು ಏನೆಂದು ಹೇಳಿ ಇಂದಪುರ ರಾಜನಾಥ ಧರ್ಮರಾಜನ ಯಜ್ಞ ದುರ್ಗವಿದು ಈಗಿನ ಬೆಂಗಾವಲಿಗೆ 3 ಲೋಕದ ಗಂಡನಾದ ಗಾಂಧೀವರು ಸುಜಾತ ಮಧ್ಯಮಾದಿಗಳ ಮೊದಲಾದ ವೀರರು ಬಂದಿರುವರು. ಯುದ್ಧದೋಳು ಗೆದ್ದು ಕಪ್ಪವನ್ನು ಒಪ್ಪಿಸಿಕೊಳ್ಳಲಿಂತಲೂ ಅಲ್ಲದ ಪಾಂಡವರಿಂದ ಅಲಂಕೃತನಾದ ಪಾರ್ಥನು ಸಾರಥಿಯಾದ ಆ ಕೃಷ್ಣನ ಬೆಂಬಲಿಗೆ ಬಂದಿದ್ದಾನ. ಅಹೋ ತಂದೆ, ನಾನು ತಕ್ಷಣಗಳಿಗೆ ಬಂಧಿಸಿ ಸುಲಭೋಪಾಯದಿಂದ ಪಾಂಡವರ ಅಶ್ವದಿಂದ ಬಂದು